ವೃಷಭ ರಾಶಿಯವರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ನಿಮಗೆಲ್ಲ ವೀಕ್ಷಕರಿಗೂ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರೆಗೂ ಒಂದಿಷ್ಟು ಶುಭ ಒಂದಿಷ್ಟು ಎಚ್ಚರಿಕೆ ಇರುತ್ತೆ. ನಾನು ಆಲ್ರೆಡಿ ಎಚ್ಚರಿಕೆಗಳ ವಿಡಿಯೋ ಫೆಬ್ರವರಿ ಮಾಸ ಭವಿಷ್ಯಕ್ಕೆ ವೃಷಭ ರಾಶಿಯವರಿಗೆ ಏನು ಸಮಸ್ಯೆ ಆಗ್ಬೋದು ಅನ್ನುವ ಮಾಸ ಭವಿಷ್ಯದಲ್ಲಿ ಎಚ್ಚರಿಕೆ ವಿಡಿಯೋ ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಇದು ಶುಭ ವಿಚಾರಗಳ ವಿಡಿಯೋ ಆಗುತ್ತೆ, ಇದನ್ನು ಒಳ್ಳೆಯದಾಗುತ್ತೆ ಅಂತ ಹೇಳಿ. ಹಾಗೂ ಎಲ್ಲದಕ್ಕೂ ವಿಶೇಷವಾಗಿ ಪರಿಹಾರವೂ ಇರ್ತದೆ. ಆ ಪರಿಹಾರದ ಬಗ್ಗೆ ವಿಡಿಯೋ ಎಂಡಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗ. ನೀವು ಏನು ಉದ್ಯೋಗ ಮಾಡ್ತಿದ್ರೆ ಅದರಲ್ಲಿ ನಿಮಗೆ ಹೊಣೆಗಾರಿಕೆ ಹೆಚ್ಚಾಗುತ್ತೆ, ನಿಮಗೆ ಜವಾಬ್ದಾರಿಗಳು ಜಾಸ್ತಿ ಆಗ್ಬಿಡುತ್ತೆ. ಆದರೂ ಸಹ ಸಮಸ್ಯೆಗಳೇನಾಗಬಹುದು ಉದ್ಯೋಗ ಕ್ಷೇತ್ರದಲ್ಲಿ ಅನ್ನುವಂಥದ್ದನ್ನು ಸಹ ನಾನು ಎಚ್ಚರಿಕೆಯಲ್ಲಿ ತಿಳಿಸಿದ್ದೇನೆ. ಆದರೂ ಸಹ ಒಂದು ವಿಚಾರ ನಾನು ನಿಮಗೆ ತಿಳಿಸಲು ಇಷ್ಟಪಡ್ತೇನೆ. ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಹೊಣೆಗಾರಿಕೆ ಹೆಚ್ಚಾದರೂ ಸಹ ನಿಮ್ಮ ಹೆಸರು ಪ್ರತಿಷ್ಠೆಯೂ ಸಹ ಜಾಸ್ತಿ ಆಗುತ್ತೆ. ಅದೇ ರೀತಿಯಲ್ಲಿ ಸ್ಥಾನ ಬದಲಾವಣೆಯ ಅವಕಾಶ ತುಂಬ ಚೆನ್ನಾಗಿದೆ. ಅಂದರೆ ನೀವೇನಾದರೂ ಈ ಯಾವುದೋ ಒಂದು ಪೋಸ್ಟಲ್ಲಿ ಕೆಲಸ ಮಾಡ್ತಾರ, ಈ ಪೋಸ್ಟ್ ಬೇಡ ಇನ್ನೊಂದು ಪೋಸ್ಟ್ ಬೇಕು ನನಗೆ ಅಂತ, ಅದು ಬದಲಾವಣೆಯೋ, ಅಥವಾ ಯಾವುದೋ ಒಂದು ಊರಲ್ಲಿ ಮಾಡ್ತಾರೆ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಬೇಕು ನನಗೆ ಅಂತ ಕೇಳ್ತಾ ಇರ್ತಾರ. ಸೊ ಟ್ರಾನ್ಸ್ಫರ್ ಇರಬಹುದು ಅಥವಾ ಜವಾಬ್ದಾರಿಯಲ್ಲಿ ಬದಲಾವಣೆಗಳಿರಬಹುದು. ಇದು ಸಿಗುವಂತಹ ಸಾಧ್ಯತೆ ತೀರಾ ಜಾಸ್ತಿ ಇದೆ ವೃಷಭ ರಾಶಿಯವರಿಗೆ. ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಸಮಸ್ಯೆಗಳಿರುತ್ತೆ, ಅದನ್ನ ಎಚ್ಚರಿಕೆ ತಿಳಿಸಿದ್ರಿ. ಬಟ್ ಈ ಅವಕಾಶಗಳು ಕೂಡ ತುಂಬ ಚೆನ್ನಾಗಿದೆ. ಅವಕಾಶಗಳು ಚೆನ್ನಾಗಿ ನಿಮಗೆ ಒದಗಿ ಬರಲಿ, ಉದ್ಯೋಗದಲ್ಲಿ ಅನುಕೂಲ ಆಗಲಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯ ಬಿಸ್ನೆಸ್ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಾಗಿದ್ದರೆ, ಭಾಳ ಕಾಲದಿಂದ ಹಳೇ ಕಸ್ಟಮರ್ ನಮಗೆ ಮೊದಲು ತುಂಬ ಬಿಸ್ನೆಸ್ ಕೊಡ್ತಿದ್ವಿ ಮತ್ತೆ ಬರ್ತಾ ಇಲ್ಲ ಅಂತ ಏನಾದ್ರು ಯೋಚನೆ ಮಾಡ್ತಾ ಇದ್ದರೆ, ಅಂತಹ ನಿಮ್ಮ ಎಲ್ಲ ಹಳೆ ಕಸ್ಟಮರ್ಗಳು ನಿಮಗೆ ವಾಪಸ್ ಬರ್ತಾರೆ. ವೃಷಭ ರಾಶಿಯವರ ಯೋಗ ಫಲ ಹೇಗಿದೆ ಅಂತಂದರೆ, ಎಲ್ಲ ಹಳೆಯ ಕಸ್ಟಮರ್ಗಳು ಮತ್ತೆ ಪುನಃ ಹಳೆಯ ಗ್ರಾಹಕರು ಮತ್ತೆ ಪುನಃ ನಿಮ್ಮ ಹತ್ರ ಬಂದು ನಿಮ್ಮೊಂದಿಗೆ ವ್ಯವಹಾರ ಮಾಡ್ತಾರೆ. ನಿಮ್ಮ ಲಾಭದ ಪ್ರಮಾಣ ಜಾಸ್ತಿ ಆಗುತ್ತೆ. ಹೊಸ ಕಸ್ಟಮರ್ಸು ಇರ್ತಾರೆ, ಹಳೆಯ ಕಸ್ಟಮರ್ಸ್ಗಳು ಕೂಡ ವಾಪಸ್ ಬರ್ತಾರೆ. ಇಬ್ಬರ ಸಂಯೋಗದಿಂದ ಏನಾಗುತ್ತೆ, ವೃಷಭ ರಾಶಿಯವರ ಒಂದು ಆದಾಯ ವೃದ್ಧಿ ಆಗುತ್ತೆ, ವ್ಯಾಪಾರ ಜಾಸ್ತಿ ಆಗುತ್ತೆ, ಲಾಭ ಜಾಸ್ತಿ ಆಗುತ್ತೆ. ಅದಿನ್ನೂ ಚೆನ್ನಾಗಾಗಲಿ ಅಂತಲೇ ವಿಶೇಷವಾದ ದೇವತಾರಾಧನೆಗಳು, ವಿಶೇಷವಾದ ಪ್ರಸಾದವನ್ನು ಸಹ ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಅವಿವಾಹಿತ ವೃಷಭ ರಾಶಿಯವರಿಗೆ ವಿವಾಹದ ಸಾಧ್ಯತೆಗಳು ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲೇ ಜಾಸ್ತಿ ಆಗ್ಬಿಡುತ್ತೆ. ಯಾಕಂದ್ರೆ ಕುಜನ ಪರಮೋಚ್ಚ ಸ್ಥಿತಿಯ ಫಲ ನಿಮಗೆ ತುಂಬಾ ತುಂಬಾ ಚೆನ್ನಾಗಿ ಸಿಗುತ್ತೆ. ನೀವು ವೃಷಭ ರಾಶಿಯವರು ಮದುವೆ ಆಗಿಲ್ಲ, ಮದುವೆಗೆ ಪ್ರಯತ್ನ ಮಾಡ್ಬೇಕಂದ್ರೆ ಬೇಗ ಬೇಗ ಪ್ರಯತ್ನ ಮಾಡಿ. ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ತುಂಬಾ ತುಂಬಾ ಜಾಸ್ತಿ ಚಾನ್ಸಸ್ ಇದೆ. ಸಾಧ್ಯವಾದಷ್ಟು ಎರಡನೇ ವಾರ ತನಕ ಅದು ಮುಂದುವರಿಯುತ್ತೆ ಸಹ. ಸೊ ನೀವು ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಜಾಸ್ತಿ ಪ್ರಯತ್ನ ಬೇಕು, ಪರಿಹಾರಗಳು ಬೇಕು. ಈಗ ಸರ್ಪದೋಷದಿಂದಾಗಿ ಸಮಸ್ಯೆ ಆಗ್ತಾ ಇದೆ, ಬೇರೆ ಬೇರೆ ಗ್ರಹಸ್ಥಿತಿಗಳಿಂದ ಸಮಸ್ಯೆ ಆಗ್ತಾ ಇದೆ, ಅದಕ್ಕೆ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಸೊ ಆ ಪರಿಹಾರಗಳ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಬಟ್ ಅವಿವಾಹಿತರಿಗೆ ಅದ್ಭುತವಾದ ಗೋಲ್ಡನ್ ಚಾನ್ಸ್ ಇದೆ ವಿವಾಹದ ವಿಚಾರದಲ್ಲಿ, ಮಿಸ್ ಮಾಡ್ಕೊಳ್ಬೇಡಿ. ನಾಲ್ಕನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನೀವು ವೃಷಭ ರಾಶಿಯ ರೈತರಾಗಿದ್ರೆ ನಿಮ್ಮ ಬೆಳೆ ಸುಧಾರಣೆ ಆಗುತ್ತೆ. ನಿಮಗೆ ನೀವು ಎಲ್ಲಿ ತಪ್ತಾ ಇದ್ರಿ, ಎಲ್ಲಿ ಸಮಸ್ಯೆ ಮಾಡ್ಕೊಳ್ತಾ ಇದ್ರಿ, ಮುಂದಿನ ಬೆಳೆ ಹಾಕುವಾಗ ಆ ಸಮಸ್ಯೆಗಳನ್ನು ಹೇಗೆ ತಪ್ಪಿಸ್ಕೊಳ್ಬೇಕು, ಆ ಸಮಸ್ಯೆಗಳಿಂದ ಇದೆಲ್ಲ ತುಂಬ ಚೆನ್ನಾಗಿ ನಿಮಗೆ ಪಾಠ ಆಗುತ್ತೆ, ಸಿಗುತ್ತೆ. ಒಳ್ಳೆಯ ಬೆಲೆಯನ್ನು ನೋಡ್ಕೊತೀರ. ಜೊತೆಗೆ ಬೆಳೆ ಚೆನ್ನಾಗಿ ಬಂದ್ಬಿಟ್ರಾಗಿಲ್ಲ, ಬೆಲೆನೂ ಚೆನ್ನಾಗಿ ಬರಬೇಕಲ್ಲ. ಅದಕ್ಕೆ ಬೆಳೆ ಚೆನ್ನಾಗಿ ಬಂತು, ಫಸಲು ಚೆನ್ನಾಗಿ ಬಂತು, ಬಟ್ ಅದಕ್ಕೆ ಬೆಲೆನೇ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಮಾರುಕಟ್ಟೆ ಬೆಲೆ ಬೇಕಲ್ಲ. ಸೊ ಈ ಬಾರಿ ಏನಾಗುತ್ತೆ ಅಂದರೆ, ಮಾರುಕಟ್ಟೆಯಲ್ಲೂ ನಿಮಗೆ ತುಂಬ ಚೆನ್ನಾಗಿ ಬೆಲೆ ಸಿಗುತ್ತೆ. ಸೊ ನೀವು ರೈತರಾಗಿದ್ದರೆ ನಿಮಗೆ ಉತ್ಪನ್ನವೂ ಚೆನ್ನಾಗಿದೆ, ಮಾರಾಟವೂ ಚೆನ್ನಾಗಿದೆ ಅಂತ ಕಂಡು ಬರ್ತಾ ಇದೆ. ಬರೇ ರೈತರು ಅಂತ ಅಷ್ಟೇ ಅಲ್ಲ, ನೀವೇನಾದರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರೆ ಅಥವಾ ಅದರ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾ ಇದ್ದರೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸು, ಮೊಬೈಲು, ಕಂಪ್ಯೂಟರ್ಸು ಇತ್ಯಾದಿಗಳು ಸಂಬಂಧಪಟ್ಟಂಥ ಕೆಲಸ ಮಾಡ್ತಾ ಇದ್ದವರಾಗಿದ್ದರೆ, ಹೋಟೆಲ್ ಬಿಸ್ನೆಸ್ ಮಾಡ್ತವರಾಗಿದ್ದರೆ, ರಿಯಲ್ ಎಸ್ಟೇಟ್ ಮಾಡ್ತಾ ಇರೋರಾಗಿದ್ದರೆ, ಖಂಡಿತವಾಗಿ ಹೇಳ್ತೀನಿ ತುಂಬ 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 ಅನುಕೂಲಗಳಾಗಿದೆ. ಮೇಲೆ ನೀವು ಎಲ್ಲೆಲ್ಲಿ ತಪ್ತಾ ಇದ್ರಿ ಅನ್ನುವಂಥದ್ದು ನಿಮಗೆ ಮಾರ್ಗದರ್ಶನ ಆಗುತ್ತೆ. ಓಹೋ, ನಾನು ಇಲ್ಲಿ ತಪ್ತಾ ಇದ್ನ, ಈ ತಪ್ಪು ಮಾಡಬಾರ್ದಾಗಿತ್ತಾ, ಹಿಂಗೆ ಮಾಡಬೇಕಾ, ಇಂಥವ್ರನ್ನ ಕೇಳಬೇಕಾ, ಇಲ್ಲಿ ಮಾರ್ಕೆಟಿಂಗ್ ಇದೆಯಾ, ಇಲ್ಲಿ ಇದಿದೆಯಾ, ಅದೆಲ್ಲ ನಿಮಗೆ ಚೆನ್ನಾಗಿ ಮನವರಿಕೆ ಆಗುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ತುಂಬ ಚೆನ್ನಾಗಿ ನೀವು ವ್ಯವಹಾರಗಳನ್ನು ಮಾಡ್ತೀರಾ. ಅದಕ್ಕೆ ಅನುಗುಣವಾಗಿ ನಾವು ವಿಶೇಷ ಪ್ರಸಾದ, ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಈಗ ಜಸ್ಟ್ ವಿಡಿಯೋ ಎಂಡಲ್ಲಿ ಹೇಳ್ತೀರಾ ಅದ್ರ ಬಗ್ಗೆ.
5ನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನೀವು ವೃಷಭ ರಾಶಿಯವರಾಗಿದ್ದು ನಿಮ್ದು ಯಾವ್ದಾದ್ರು ಕೆಲಸಗಳು ಸ್ಟಕಪ್ ಆಗಿಬಿಟ್ಟಿದ್ರೆ, ಯಾವುದೋ ಒಂದು ಕೆಲಸ ಕೈ ಹಾಕಿದ ಗುರುಳೆ ಒಂದು ಒಳ್ಳೆ ಲೆವೆಲ್ಗೆ ಹೋಗಿ ನಿಂತೋಗ್ಬಿಟ್ಟಿದೆ, ಹಿಂದೆ ಮುಂದೆ ಏನೂ ಆಗ್ತಾ ಇಲ್ಲ, ತುಂಬ ಟೆನ್ಷನ್ ಆಗ್ಬಿಟ್ಟಿದೆ, ಕೈ ಹಾಕಿದ ಕೆಲಸಗಳು ಸ್ಟಾಪ್ ಆಗ್ಬಿಟ್ಟಿದೆಯಲ್ಲ, ಆರಂಭಿಸಿದ ಕೆಲಸಗಳೆಲ್ಲ ನಿಂತು ಹೋಗ್ತಾ ಇದೆಯಲ್ಲ, ಏನು ಮಾಡೋದು, ಟೆನ್ಷನ್ ಆಗ್ತಾ ಇದೆ ಅನ್ನುವಂಥ ಪರಿಸ್ಥಿತಿಯಲ್ಲಿರೋ ವೃಷಭ ರಾಶಿಯವರಾಗಿದ್ದರೆ ಡೋಂಟ್ ವರಿ, ಯೋಚನೆ ಮಾಡಬೇಡಿ. ನಿಮ್ಮ ಕುಟುಂಬದ ಹಿರಿಯರು ಅಥವಾ ಗುರು ಹಿರಿಯರು ಅಂತಿರಲ್ಲ, ಆ ಥರ ನಿಮ್ಮ ಕುಟುಂಬದವರ ಅಥವಾ ಹಿರಿಯರ ಅಥವಾ ಕುಟುಂಬದಲ್ಲೇ ಹಿರಿಯರ ಒಂದು ಸಹಾಯ ಸಹಕಾರದಿಂದ ವೃಷಭ ರಾಶಿಯವರು ನಿಲ್ಲಿಸಿದ ಕೆಲಸಗಳು, ಆರಂಭವಾಗಿ ನಿಂತು ಹೋಗಿದ್ದ ಕೆಲಸಗಳು ಪುನಃ ಆರಂಭವಾಗಲಿದೆ. ಸ್ಪಷ್ಟವಾಗಿದೆ. ಏನಂತಂದರೆ ನಿಮ್ಮ ಕೆಲಸ ಮುಂದೆ ಹೋಗುತ್ತೆ. ಆ ಕೆಲಸ ಯಾವುದೇ ಕೆಲಸ ಆಗಲಿ ನಿಂತೋಗಿರೋ ಕೆಲಸ ಮುಂದುವರಿಯುತ್ತೆ. ನೀವು ವೃಷಭ ರಾಶಿಯಾಗಿ ನನ್ನ ಕೆಲಸ ನಿಂತೋಯ್ತು ಅನ್ನೋ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಹಿರಿಯರು ಅಥವಾ ನಿಮ್ಮ ಫ್ಯಾಮಿಲಿಯವರೇ ನಿಮ್ಗೆ ಸಪೋರ್ಟ್ ಮಾಡ್ತಾರೆ, ಕೆಲಸ ಮುಂದೋಗುತ್ತೆ, ಯೋಚನೆ ಮಾಡಬೇಡಿ. ಬಟ್ ಯಾವುದೇ ಸಮಸ್ಯೆಗಳಿರಲಿ, ಪರಿಹಾರ ಬಹಳ ಮುಖ್ಯ. ಆ ವಿಶೇಷ ಪರಿಹಾರವನ್ನು ನೀವು ತಿಳ್ಕೊಳ್ಬೇಕು. ಫೆಬ್ರವರಿ 1ನೇ ತಾರೀಕು ಮಾಘ ಪೌರ್ಣಿಮಾ, ಮಾಘ ಮಾಸದ ಹುಣ್ಣಿಮೆಯ ದಿವಸ, ಅವತ್ತು ಕೂಡ ಭಾನುವಾರ. ಸೊ ಫೆಬ್ರವರಿ 1ನೇ ತಾರೀಕು ಭಾನುವಾರ, ಮಾಘ ಮಾಸದ ಹುಣ್ಣಿಮೆಯ ಪರ್ವ ದಿನದಂದು ನಾವು ನವದುರ್ಗೆಯರ ಆರಾಧನೆ ಮಾಡ್ತಾ ಇದ್ದೀವಿ. ನವದುರ್ಗಾದೇವಿಯ ನವದುರ್ಗಾ ಹೋಮ ಅಂತ ಮಾಡ್ತಾ ಇದ್ದೀವಿ. ಬಹಳ ವಿಶೇಷವಾದಂಥ ಹೋಮ. ಅದರಲ್ಲಿ 9 ವಿಧದ ಅಮ್ಮನವರ ಆರಾಧನೆ ಇರ್ತದೆ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ ಅಂತ ಹೇಳಿ ನವದುರ್ಗೆಯರ ಆರಾಧನೆಯನ್ನು, ನವದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ನವದುರ್ಗಾ ಹೋಮವನ್ನು ಮಾಡಿ ವಿಶೇಷವಾದಂತಹ ಈ 9 ವಿಧದ ಉಪರತ್ನಗಳಿರ್ತಕ್ಕಂಥ ಒಂದು ವಿಶೇಷವಾದ ಬ್ರೇಸ್ಲೆಟನ್ನು ನಾವು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಟ್ಟು 10 ವಿಧದ ಉಪರತ್ನಗಳನ್ನು ನೀವು ಕಾಣಬಹುದು. ಅದರಲ್ಲಿ ಶ್ವೇತಾರ್ಕ ರತ್ನಗಳನ್ನು ಜಾಸ್ತಿ ಇದೆ. ಶ್ವೇತಾರ್ಕ ರತ್ನಗಳು ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ತಕ್ಕಂಥ, ಶಾಂತಿಯನ್ನು ನಿಮಗೆ ಕೊಡ್ತಕ್ಕಂಥ ಅದ್ಭುತವಾದಂತಹ ಶಕ್ತಿ ಇರತಕ್ಕಂಥದ್ದು. ಅದರ ಜೊತೆಗೆ 9 ವಿಧದ ವಿಶೇಷವಾದಂತಹ ಉಪರತ್ನಗಳಿದೆ. ಇದೊಂಥರ ನವಚಕ್ರಕ್ಕೆ ಈಗ ಈ ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ ನವಶಕ್ತಿ ಬ್ರೇಸ್ಲೆಟ್ ಅಂತ ಕರಿಬೋದು ಇದನ್ನು. ಅಷ್ಟು ಅದ್ಭುತವಾದಂತಹ ಬ್ರೇಸ್ಲೆಟ್ ಇದು. ಸೊ ಇದರಲ್ಲಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು ನಿಮ್ಮ 9 ಗ್ರಹಗಳಿಂದ ಆಗಬಹುದಾದ ಸಕಲ ಬಾಧೆಗಳನ್ನು ಸಹ ಕಂಟ್ರೋಲ್ ಮಾಡುವ ಶಕ್ತಿ ಇದರಲ್ಲಿರ್ತದೆ. ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ಉದ್ಯೋಗ ವ್ಯಾಪಾರ ವ್ಯವಹಾರಾದಿಗಳಿರಬಹುದು, ಕೋರ್ಟ್ ಕಚೇರಿ ಇರಬಹುದು, ಮಾಟ ಮಂತ್ರಾದಿಗಳಿರಬಹುದು, ಮನೆಯಲ್ಲಿ ಅಷ್ಟೈಶ್ವರ್ಯಗಳ ವಿಚಾರಗಳಿರಬಹುದು, ಸಾಲ ಬಾಧೆಗಳಿರಬಹುದು, ಋಣಬಾಧೆಗಳು, ಸಾಲ ಬಾಧೆಗಳು, ಲೋನ್ ವಿಚಾರಗಳಿರಬಹುದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿದ್ರೂ ಪರಿಹಾರಕ್ಕೆ ಇದು ಬಹಳ ಅನುಕೂಲ. ಅಷ್ಟೇ ಅಲ್ಲ, ಇನ್ನೊಂದು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ. ಚಿಂತಾಮಣಿ ಗಣಪತಿ ಹೋಮ ಅಂತ, ಚಿಂತಾಮಣಿ ಗಣಪತಿ ಮಂತ್ರ ಅಂತ ಬರ್ತದೆ. ಅಂದ್ರೆ ನಾವು ಏನನ್ನ ಅನ್ಕೊಳ್ತೀವೋ ಅದನ್ನ ಮಾಡಿಕೊಡ್ತಕ್ಕಂಥದ್ದು ಚಿಂತಾಮಣಿ ಗಣಪತಿ ಮಂತ್ರ. ಈ ಚಿಂತಾಮಣಿ ಗಣಪತಿ ಮಂತ್ರವನ್ನ ಬಗ್ಗೆಯೂ ಸಹ ನಾನು ಮುಂದೆ ವಿಡಿಯೋನೇ ಮಾಡಿ ಹಾಕ್ತೇನೆ. ಈ ಅದ್ಭುತವಾದ ಚಿಂತಾಮಣಿ ಗಣಪತಿ ಮಂತ್ರದಿಂದ ಹೋಮ ಮಾಡಿ ಅದರಲ್ಲಿ ಈ ಒಂದು ಅದ್ಭುತವಾದ ನವಶಕ್ತಿ ಬ್ರೇಸ್ಲೆಟ್ ಅನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ, ನೆನ್ಪಿಟ್ಕೊಳ್ಬೇಕು. ಸೊ ಈ ಒಂದು ಬ್ರೇಸ್ಲೆಟ್ಟು ನವದುರ್ಗಾ ಹೋಮ ಹಾಗೂ ವಿಶೇಷವಾಗಿ ಚಿಂತಾಮಣಿ ಗಣಪತಿ ಹೋಮ, ಅದ್ರ ಜೊತೆಗೆ ಸಂತಾನ ಗೋಪಾಲ ಕೃಷ್ಣ ಹವನ, ಆಮೇಲೆ ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮ. ಅಷ್ಟೇ ಅಲ್ಲ, ನಿಮ್ಮ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮದಲ್ಲೂ ಸಹ ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳಲ್ಲಿ ಸಹ ಇದು ಎನರ್ಜೈಸ್ ಆಗುತ್ತೆ. ಯಾಕಂದರೆ 9 ವಿಧದ ಉಪರತ್ನಗಳಿದೆ, ನವಗ್ರಹಗಳು ಸಹ ಇದರಲ್ಲೇ ಇದೆ. ಸೊ ಅದರಿಂದ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟನ್ನು, ಶ್ವೇತಾರ್ಕ ರತ್ನಗಳಿರ್ತಕ್ಕಂಥ ನವಶಕ್ತಿ ಬ್ರೇಸ್ಲೆಟನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೂ ಇದಿಷ್ಟು ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡಿ ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಜೊತೆಗೆ ಈ ವಿಶೇಷವಾದ ನವಶಕ್ತಿ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟಲ್ ಮೂಲಕ ಕಳುಹಿಸಿಕೊಡಲಾಗ್ತದೆ. ಈ ಒಂದು ಬ್ರೇಸ್ಲೆಟ್ನ ನೀವು ಸಿಂಪಲ್ ಆಗಿ ನಿಮ್ಮ ಬಲಗೈಯಲ್ಲಿ ಧಾರಣೆ ಮಾಡಿಕೊಂಡ್ರೆ ಆಯ್ತು, ಅಷ್ಟೇ ಇರುತ್ತಲ್ವಾ. ಇನ್ನೇನು ಜಸ್ಟ್ ಇನ್ನು ಮಾಡ್ಕೊಂಡ್ರೆ ಆಯಿತು. ಆ ಹೋಮದ ಭಸ್ಮ, ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಚಿಕೊಂಡ್ರೆ ಸಾಕು. ಸೊ ಇಷ್ಟು ಸುಲಭವಾಗಿರ್ತಕ್ಕಂಥದ್ದು ಲೈವಲ್ಲಿ ನಿಮ್ಮ ಹೆಸರು, ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಾರೆ ನೆನಪಿಟ್ಕೊಳ್ಳಿ, ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ
ಕಳಿಸಿಕೊಡ್ತೇವೆ. ಆಯ್ತಲ್ಲ, ಭಾನುವಾರ ಹೋಮ ಆಗ್ತದೆ, ಸೋಮವಾರ ಅಥವಾ ಮಂಗಳವಾರ ನಾವು ಇಲ್ಲಿಂದ ಪ್ರಸಾದವನ್ನು ಪ್ಯಾಕ್ ಮಾಡಿ ಕಳಿಸ್ಕೊಡ್ತೇವೆ. ಬುಧವಾರದಿಂದ ಆಚೆಗೆ ಇಂಡಿಯನ್ ಪೋಸ್ಟ್ ಇದೆಯಲ್ಲ, ಅದರಲ್ಲಿ ನಾವು ಕಳಿಸ್ಕೊಡ್ತಕ್ಕಂಥದ್ದು. ಸೊ ಟ್ರ್ಯಾಕ್ ಮಾಡಬಹುದಾಗಿರ್ತದೆ. ನಿಮಗೆ ಆದಷ್ಟು ಶೀಘ್ರವಾಗಿ ಪ್ರಸಾದ ತಲುಪ್ತದೆ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಹಾಗೂ ಯೂಟ್ಯೂಬಲ್ಲಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.